ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಾದ್ರೂ ಇದ್ದೀರಾ? ಇದೇನು ಲಾಕ್ ಆಗಿದೆ ಅನ್ಸುತ್ತಲ್ಲ. ಎಂತ ಕೆಲಸ ಆಗೋಯ್ತು? ಫೋನ್ ನಂಬರ್ ಇಸ್ಕೊಳ್ಳೋದಲ್ವಾ? ಛೇ, ಗುಂಡು 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 ಅಮ್ಮ, ಈ ಮನೇಲಿ ಒಬ್ರು ಹೆಂಗಸರಿದ್ರಲ್ವಾ, ಅವ್ರಿಲ್ವಾ? ಓ, ಅವಳ ಬುದ್ಧಿ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು, ಯಾಕೋ ಇನ್ನೂ ಬಂದಿಲ್ಲ. ಇವಾಗೇನೋ ಬಂದ್ಬಿಡ್ತಾಳೆ ಅನ್ಸುತ್ತೆ. ನೀವು ಕೂತ್ಕೊಳ್ಳಿ. ನಾವು ಒಳಗಡೆ ಯಾರೋ ಏನೋ ಮಾತಾಡ್ತಾ ಇದ್ದಂಗೆ ಕೇಳಿಸ್ತು. ಓ, ಆ ಹೆಂಗ್ಸ ಅದು ಆ ಹುಡುಗಿ ತಾಯಿ. ಅದಕ್ಕೆ ಹುಷಾರಿಲ್ಲ, ಅದಕ್ಕೆ ಏನೋ ಗೊಣಗ್ತಾನೆ ಇರ್ತದೆ. ಅದಕ್ಕೆ ಇವಳೇನ್ ಮಾಡ್ತಾಳೆ, ಒಳಗಡೆ ಬಿಟ್ಬಿಟ್ಟು ಬೀಗ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾಳೆ. ಸರಿಮ್ಮ. ಗುಂಡು ಗುಂಡು ಅಪ್ಪ, ಈ ಧೂಳು ಹೊಡೆದು ಮುಗಿಸೋ ಅಷ್ಟೊತ್ತಿಗೆ 7:11 ಆಗೋಯ್ತು. ಇಡೀ ಮನೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನನ್ನ ಕತೆ ಗೋವಿಂದ. ಏನಮ್ಮ? ಕಾಫಿ ಕೊಡಮ್ಮ. ಇದ್ರ ಅಗತ್ಯ ಈಗ ತುಂಬಾನೇ ಇತ್ತು. ನೀನು ಮಾಡಿದ ಕಾಫಿ ಕುಡಿದು ಚಾರ್ಜ್ ಆಗ್ಬಿಡ್ತೀನಿ. ಹೌದು, ಇಷ್ಟೊತ್ತಿಗೆ ನಿನ್ ಮನೆಗೆ ಹೋಗ್ಬೇಕಾಗಿತ್ತಲ್ವಾ? ಯಾಕಿನ್ನ ಹೋಗಿಲ್ಲ? ಅಣ್ಣ, ಅದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಇವಾಗ ಮುಗಿತಲ್ಲ ಅಣ್ಣ, ಹೊಡ್ತೀನಿ ಬಿಡಿ, ಏನ್ ತಡ ಆಗಿಲ್ಲ. ಸರಿ. ಅಣ್ಣ, ಬೇರೆನಾದ್ರೂ ಬೇಕಾ? ಏನು ಬೇಡ, ನಾನು ಹೀಗಂತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ. ಬಳೆ ಹಾಕೋತ್ಯಾ? ಇಲ್ಲಾಂದ್ರೆ ಬಳೆ ಹಾಕೊಂಡ್ರ ಅಂತ ಗೆಳೆಯ ನನಗೆ ಕ್ಲಾಸ್ ತಗೊಂಡ್ಬಿಡ್ತಾನೆ. ಒಂದ್ ಕೆಲಸ ಮಾಡು, ನಿನ್ ಬಳೆ ಹಾಕೊಂಡ್ಬಿಡು, ನಾನು ಫೋಟೋ ತೆಗೆದು ಅವನು ಕಳಿಸ್ಬಿಡ್ತೀನಿ. ಅವನು ಖುಷಿ ಆಗುತ್ತೆ ಅಷ್ಟೇ. ಹಾಕೋತೀನಣ್ಣ, ಆದ್ರೆ ಇವತ್ತು ಹಾಕೊಳ್ಳಲ್ಲ. ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸಿ ಆಮೇಲೆ ಹಾಕೋತೀನಿ. ಅಲ್ಲಮ್ಮ, ಅದ್ ಯಾಕೆ ಹಂಗೆ ಅಂತ? ಅವನ್ನ ಮೀಟ್ ಮಾಡಿದ್ಮೇಲೆ ಬಳೆ ಹಾಕೋಬೇಕು ಅಂತ ಏನಾದ್ರು ಶಪಥ ಮಾಡಿದ್ಯಾ? ಹ್ಞೂ ಅಣ್ಣ, ಅದೊಂಥರ ಶಪಥಾನೇ ಅನ್ಕೊಳ್ಳಿ. ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸಿ ಆಮೇಲೆ ಹಾಕೊಳ್ಳೋದು. ಹೇಳಪ್ಪ. ಹೇಳಪ್ಪ ರಾಜಾ, ಎಲ್ಲಿದ್ಯೋ? ಅದೇ ನಿನ್ನೆ ನಾನು ಕಾರಿಂದ ಬರ್ತಾ ನನಗೆ ಶುಗರ್ ಲೋ ಆಗಿ ಪ್ರಜ್ಞೆ ತಪ್ಪುವಂಗಾಗಿ ಒಂದು ಹುಡುಗಿ ಬಂದು ಆರೈಕೆ ಮಾಡಿ ಮನೆ ಕರ್ಕೊಂಡೋದು ಅಂತ ಹೇಳಿದ್ದಾನ. ಸುಮ್ಮನೆ ಅವ್ರನ್ನ ವಿಚಾರಿಸ್ಕೊಂಡೋಗೋಣ ಅಂತ ಇಲ್ಲಿ ಬಂದಿದ್ದೆ. ಗುಡ್ ಗುಡ್, ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ. ಈಗ ನಿನ್ನ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದಾ? ಮಾತಾಡಪ್ಪ, ಫುಲ್ ಫ್ರೀ ಇದ್ದೀನಿ, ಮಾತಾಡು. ಅಂದರೆ ಒಳ್ಳೆ ಟೈಮ್ಗೆ ಕಾಲ್ ಮಾಡಿದ್ದೀನಿ ಅಂತನೂ. ಇರು, ನಿನ್ನ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಹೇಯ್, ಇರೋ 1 ನಿಮಿಷ. ಯಾರೋದು? ಅದೇ ಕಣಪ್ಪ, ನೆನೆ ನಿನಗೆ ಸಜ್ಜಪ್ಪ ಮಾಡ್ಕೊಟ್ರಲ್ಲ ಅವರು. ನಮ್ಮ ಮನೆ ನಮ್ಮ ಮನೆಗೆ ಹೊಸ ಮೆಂಬರ್. ಕೊಡು ಮಾತಾಡ್ತೀನಿ, ಕೊಡ್ತೀನಿ. ಹಲೋ. ಹಲೋ, ಹೇಳಿ. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ನಾನೇನೋ ಚಿಕ್ಕದಾಗಿ ಸಜ್ಜಪ್ಪ ಮಾಡಿ ಕಳಿಸ್ದೆ, ನೀವು ಬಂಗಾರದ ಬಳೆ ಕೊಟ್ಟು ಕಳಿಸ್ಬಿಟ್ಟಿದ್ದೀರಾ. ಒಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕಿತ್ತಪ್ಪ. ಅದನ್ನೆಲ್ಲ ಯಾಕೆ ಕೊಡೋದಕ್ಕೆ ಹೋದ್ರಿ? ನನಗಂತೂ ಕುಂತ್ರೆ ನಿಂತ್ರೆ ಅದೇ ನೆನಪಾಗ್ತಿದೆ. ಆ್ಯಕ್ಚುಲಿ ನೀನು ಮಾಡಿಕೊಟ್ಟ ಸಚ್ಚಪ್ಪ ಇದೆಯಲ್ಲಮ್ಮ, ಬಹಳ ರುಚಿಯಾಗಿತ್ತು. ಆ ರುಚಿ ಹಿಂದೆ ತುಂಬ ನೆನಪುಗಳಿದೆ. ಕ್ಷಮಿಸಿ ಅಣ್ಣ, ನಾನು ಹಾಗೆಲ್ಲ ಕೇಳಬಾರ್ದಿತ್ತು, ಆದರೂ ಕೇಳಿಬಿಟ್ಟೆ. ಇಲ್ಲ ನೀವು ಕೇಳಬಾರ್ದಂಥದ್ದೇನು ಕೇಳಿಲ್ಲ, ಬಹಳ ಸಹಜವಾಗಿ ಕೇಳಿದ್ದೀರಾ. ನನಗೇನು ಬೇಜಾರಿಲ್ಲ. ನಿಜವಾಗ್ಲೂ ಬೇಜಾರಿಲ್ಲ ಅಲ್ಲ? ಖಂಡಿತ ಬೇಜಾರಿಲ್ಲ. ಬಟ್ ಈಗ ನಾನು ಕೊಟ್ಟಿರೋ ಬಳೆನ ನೀನು ತೊಗೊಳ್ದೆ ಹೋದ್ರೆ, ಹಾಕ್ಕೊಳ್ದೆ ಹೋದ್ರೆ ನನಗೆ ಬೇಜಾರಾಗುತ್ತೆ. ಪ್ಲೀಸ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಬೇಡ ಅನ್ಬೇಡ, ತಗೋ. ಸರಿ ಅಣ್ಣ, ಆಯಿತು. ಥ್ಯಾಂಕ್ ಯು. ಮಾತಾಡ್ದಮ್ಮ, ಈಗಲಾದ್ರೂ ಬಳೆ ಹಾಕೋತೀಯಾ? ಸರಿ ಅಣ್ಣ. ರೀ, ಯೋನ್ ಮಾಡೋಣ, ಒಂದ್ಕಿತ ಹೋಗಿ ಬರೋಣ. ಅದು ಹೇಗಾಗುತ್ತೆ ಮಲ್ಲಿ? ಸಡನ್ನಾಗಿ ನಾವೀಗ ಹೋದ್ರೆ ತಾತಂಗೆ ತೊಂದರೆ ಆಗಲ್ವಾ, ಡಿಸ್ಟರ್ಬ್ ಆಗಲ್ವಾ? ಈಗ ತಾನೇ ನೀನೇ ಹೇಳಿದೆ ಅವರು ಏನೋ ಬೆಳೆ ಕಟಾವು ಮಾಡಬೇಕು ಅಂತ. ನಾವು ದಿಢೀರಂತ ಹೋದ್ರೆ ಅವರು ಕೆಲಸ ಮಾಡ್ತಾರ ಅಥವಾ ನಮ್ಮನ್ನು ನೋಡ್ಕೋತಾರ? ಅದಕ್ಕೆ ಬೆಟರ್, ನಮಗೆ ಬೇರೆ ಆಪ್ಷನ್ ಇಲ್ಲ ಮಲ್ಲಿ. ನಾವು ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡಿ. ಯಾಕೆ ಮಲ್ಲಿ ಏನು ರೆಸ್ಪಾಂಡೇ ಮಾಡ್ತಿಲ್ಲ? ಮಲ್ಲಿ ನೀನೇ ಹೇಳಿದೆ ತಾನೇ ತಾತಂಗೆ ಕೆಲಸ ಇದೆ ಅಂತ. ಇಂಥ ಸಮಯದಲ್ಲಿ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು ಮಲ್ಲಿ? ನಾವು ಯಾವತ್ತು ಬೇಕಾದರೂ ನಿಮ್ಮ ಊರಿಗೆ ಹೋಗ್ಬೋದು, ಅಥವಾ ತಾತನ್ನ ಯಾವಾಗ ಬೇಕಾದ್ರೂ ಇಲ್ಲಿ ಕರ್ಸ್ಕೋಬೋದು. ಬಟ್ ನೀನು ಪ್ಲೀಸ್ ಬೇಜಾರಾಗ್ಬೇಡ. ನೀನು ಬೇಜಾರಿದ್ರೆ ನನಗೂ ಬೇಜಾರಾಗುತ್ತೆ. ಪ್ಲೀಸ್ ಮಲ್ಲಿ, ಯಾಕೆ ಹಿಂಗಿದ್ಯಾ? ಹೆಸರು ತಕ್ಕ ಇರೋದ್ ಕಲಿ ನೀನು. ಈಗ ತಾನೇ ಅರಳಿರೋ ಮಲ್ಲಿಗೆ ಉತ್ತರ ಇರಬೇಕು ಮಲ್ಲಿ ಅಂದ್ರೆ, ಬಾಡೋಗಿರೋ ಉತ್ತರ ಅಲ್ಲ. ಮಲ್ಲಿ ಪ್ಲೀಸ್ ನಗು ಮಲ್ಲಿ, ನನಗೋಸ್ಕರ ಒಂದೇ ಒಂದ್ಸಲ ನಗು ಮಲ್ಲಿ. ನಗಲ್ವಾ ನೀನು? ರೀ, ನೀವು ಮಕವ ಹಿಂಗೆ ಊದಿಸ್ಕ ಕುಂತಿದ್ರೆ ನಂಗೆ ನೋಡಕ್ಕೆ ಸಾನೆ ಬ್ಯಾಸರ ಆಯ್ತದೆ ರೀ. ಒಂಚೂರು ನಗ್ರಿ. ಏ ನೀವು ನನ್ನೇ ಆಡ್ಕಂತೀರಾ? ಓ, ನನ್ನೇ ಆಡ್ಕಂತೀರಾ ಅಂದ್ರೆ ಆಡ್ಕೋಬಾರ್ದ? ನಿನ್ನ ಆಡ್ಕೋಬಾರ್ದ? ಬೇರೆ ಏನ್ ಮಾಡ್ಲಿ? ಮುದ್ದು ಮಾಡ್ಬೇಕಾ? ಮುದ್ದು ಮಾಡ್ಲಾ? ಪ್ರೀತಿ ಮಾಡ್ಲಾ? ಏನ್ ಮಾಡ್ಲಿ? ಹಾಯ್ ಮಲ್ಲಿ. ಏಯ್ ಮಲ್ಲಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.